ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತು ಮಹತ್ವದ ಹೇಳಿಕೆ. ಚುನಾವಣೆ ಹೆಸರಲ್ಲಿ ಅಧಿಕಾರಿಗಳು ಕೆಲಸದಲ್ಲಿ ವಿಳಂಬ ಮಾಡ್ತಾರೆ. ಈಗ ಒಂದು ಎಲೆಕ್ಷನ್ಗೆ ಎಷ್ಟು ದುಡ್ಡು ಬೇಕು ಗೊತ್ತಾ? ಕೇಂದ್ರ ಸಚಿವರ ಮಾತಿಗೆ ಹೊತ್ತಿಕೊಳ್ತಾ ವಿವಾದದ ಕಿಡಿ. ಶಿವರಾಜ್ ಸಿಂಗ್ ಚೌಹಾಣ್ ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿ ಏನು? ದೇಶಾದ್ಯಂತ ಏಕಕಾಲದಲ್ಲಿ ಚುನಾವಣೆಗಳನ್ನ ಜಾರಿಗೆ ತರಲು ಒಂದೇ ಬಾರಿಗೆ ಸಾಂವಿಧಾನಿಕ ತಿದ್ದುಪಡಿ ಅತ್ಯಗತ್ಯ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬುಧವಾರ ಹೇಳಿದ್ದಾರೆ. ಪದೇ ಪದೇ ಚುನಾವಣೆಗಳು ಆಡಳಿತಕ್ಕೆ ಅಡ್ಡಿಯಾಗುತ್ತಿದೆ ಮತ್ತು ಸಾರ್ವಜನಿಕ ವೆಚ್ಚವನ್ನ ಹೆಚ್ಚಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಒಂದು ದೇಶ ಒಂದು ಚುನಾವಣೆಗೆ ಸಂವಿಧಾನ ತಿದ್ದುಪಡಿ ಅಗತ್ಯ. ನವದೆಹಲಿಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗಿನ ಸಂವಾದದಲ್ಲಿ ಮಾತನಾಡಿರುವ ಅವರು, ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಗಂಭೀರವಾಗಿ ಚರ್ಚಿಸಬೇಕು ಮತ್ತು ಸಾಂವಿಧಾನಿಕ ತಿದ್ದುಪಡಿಯನ್ನ ತರುವ ಮೂಲಕ ನಾವು ಇದನ್ನ ಸಾಧಿಸಬೇಕು. ಪದೇ ಪದೇ ನಡೆಯುವ ಚುನಾವಣೆಗಳು ರಾಜಕೀಯ ನಾಯಕತ್ವ ಮತ್ತು ಆಡಳಿತ ಯಂತ್ರಗಳ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತದೆ. ದೀರ್ಘಾವಧಿಯ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಡಿಮೆ ಅವಕಾಶವನ್ನ ನೀಡುತ್ತದೆ ಎಂದು ಅವರು ವಾದಿಸಿದ್ದಾರೆ. ಚುನಾವಣೆ ನಡೆಯುವ ಯಾವುದೇ ರಾಜ್ಯಕ್ಕೆ ಹಿರಿಯ ಐಎಎಸ್ ಅಧಿಕಾರಿಗಳನ್ನ ವೀಕ್ಷಕರಾಗಿ ಕಳಿಸಲಾಗುತ್ತದೆ. ಸಚಿವರಿಂದ ಹಿಡಿದು ಪ್ರಧಾನಿಯವರೆಗೆ ಎಲ್ಲರೂ ನಿರಂತರವಾಗಿ ಚುನಾವಣಾ ಮೂಡ್ನಲ್ಲಿರುತ್ತಾರೆ ಎಂದು ಹೇಳಿದ್ದಾರೆ. ಚುನಾವಣೆ ಹೆಸರಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ. ಮಧ್ಯಪ್ರದೇಶದ ಉದಾಹರಣೆಯನ್ನ ಉಲ್ಲೇಖಿಸಿ ಅವರು, ಮೊದಲು ವಿಧಾನಸಭಾ ಚುನಾವಣೆಗಳಿಗೆ ಮತ್ತು ನಂತರ ಲೋಕಸಭಾ ಚುನಾವಣೆಗಳಿಗೆ ಮಾದರಿ ನೀತಿ ಸಂಹಿತೆಯ ಅನುಷ್ಠಾನದಿಂದಾಗಿ ಸೆಪ್ಟೆಂಬರ್ 2023 ಮತ್ತು ಜೂನ್ 2024 ನಡುವೆ ಯಾವುದೇ ಮಹತ್ವದ ಆಡಳಿತಾತ್ಮಕ ಕೆಲಸಗಳನ್ನು ಮಾಡಲು ಸಾಧ್ಯವಾಗಿಲ್ಲ. ಯಾವುದೇ ಹೊಸ ಯೋಜನೆಯನ್ನ ಪ್ರಾರಂಭಿಸಲಾಗುವುದಿಲ್ಲ ಮತ್ತು ಸರ್ಕಾರಿ ಅಧಿಕಾರಿಗಳು ಚುನಾವಣಾ ಸಂಬಂಧಿತ ಜವಾಬ್ದಾರಿಗಳನ್ನ ಹೇಳಿ ಕೆಲಸವನ್ನ ನಿಧಾನಗೊಳಿಸುತ್ತಾರೆ. ಆದರೆ ರಾಜ್ಯ ಸರ್ಕಾರಗಳಲ್ಲಿನ ರಾಜಕೀಯ ಅಸ್ಥಿರತೆಯಿಂದಾಗಿ ಅದು ಹಿನ್ನಡೆ ಅನುಭವಿಸಿತು. ಕೆಲವು ರಾಜ್ಯಗಳಲ್ಲಿ ಚುನಾವಣೆಗಳು ಮೊದಲೇ ನಡೆದರೆ ಅಥವಾ ವಿಳಂಬವಾದರೆ ನಾವು ಆ ವ್ಯವಸ್ಥೆಗೆ ಬರಲು ಸಾಧ್ಯವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಯಾವುದೇ ಒಂದು ಪಕ್ಷಕ್ಕೆ ಲಾಭ ತರುವ ಉದ್ದೇಶ ಇಲ್ಲ. ನಮ್ಮ ಪಕ್ಷವು ವರ್ಷವಿಡೀ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಸಮರ್ಥವಾಗಿದೆ. ಆದರೆ ರಾಷ್ಟ್ರೀಯ ಹಿತಾಸಕ್ತಿ ಮೊದಲು ಬರುತ್ತದೆ. ಇದು ಯಾವುದೇ ಒಂದು ಪಕ್ಷಕ್ಕೆ ಲಾಭ ತರುವ ಉದ್ದೇಶ ಅಲ್ಲ. ಬದಲಿಗೆ ಇದು ಉತ್ತಮ ಆಡಳಿತ ವ್ಯವಸ್ಥೆಯನ್ನ ರೂಪಿಸುವುದಾಗಿದೆ. ಅಲ್ಲದೆ ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆ ಮಾಡುವ ಬಗೆಯೂ ಆಗಿದೆ. ಸೀಮಿತ ಜ್ಞಾನ ಹೊಂದಿರುವ ಜನರು ಮಾತ್ರ ಇದು ನನ್ನದು, ಅದು ನಿಮ್ಮದು ಎಂದು ಹೇಳುತ್ತಾರೆ. ನಮ್ಮ ನಾಗರಿಕತೆಯು ಜಗತ್ತೇ ಒಂದು ಕುಟುಂಬ ಎಂದು ಕಲಿಸುತ್ತದೆ ಎಂದು ಭಾರತದ ನಾಗರಿಕತೆಯ ನೀತಿಯನ್ನ ಚೌಹಾಣ್ ಶ್ಲಾಘಿಸಿದ್ದಾರೆ. 1952ರಲ್ಲಿ 9,000 ಕೋಟಿ ರೂಪಾಯಿ, 2024ರಲ್ಲಿ 1,00,000 ಕೋಟಿ ರೂಪಾಯಿ. ಪಾಕಿಸ್ತಾನದ ವಿರುದ್ಧ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಸಶಸ್ತ್ರ ಪಡೆಗಳ ಪಾತ್ರವನ್ನ ಶ್ಲಾಘಿಸಿದ ಅವರು, ನಾವು ಸಂಘರ್ಷವನ್ನ ಪ್ರಾರಂಭಿಸುವುದಿಲ್ಲ, ಆದರೆ ಪ್ರಚೋದಿಸಿದಾಗ ನಾವು ದೃಢವಾಗಿ ಪ್ರತಿಕ್ರಿಯಿಸುತ್ತೇವೆ. ನಮ್ಮ ಪಡೆಗಳು ನಿಖರವಾದ ದಾಳಿಯನ್ನ ನಡೆಸಿದ ರೀತಿ ಮತ್ತು ಕಾರ್ಯಾಚರಣೆಯನ್ನ ರೂಪಿಸುವಲ್ಲಿ ಅವರು ಪ್ರದರ್ಶಿಸಿದ ನಾಯಕತ್ವಕ್ಕೆ ನಾವು ವಂದಿಸುತ್ತೇವೆ ಎಂದು ಸೇನೆಯ ಕಾರ್ಯಕ್ಕೆ ಅವರು ಅಭಿನಂದಿಸಿದ್ದಾರೆ. ಆಗ 1952ರಲ್ಲಿ ಸಾರ್ವತ್ರಿಕ ಚುನಾವಣೆಗಳ ವೆಚ್ಚ 9,000 ಕೋಟಿ ರೂಪಾಯಿಗಳಿಷ್ಟಿತ್ತು. 2024ರಲ್ಲಿ ಅದು 1,00,000 ಕೋಟಿ ರೂಪಾಯಿಗಳನ್ನ ದಾಟಿದೆ. ವಿಧಾನಸಭಾ ಚುನಾವಣೆಗಳನ್ನು ಒಳಗೊಂಡರೆ ಈ ವೆಚ್ಚ 4,00,000 ಕೋಟಿಯಿಂದ 7,00,000 ಕೋಟಿಯಷ್ಟಾಗಬಹುದು. ಇದರಲ್ಲಿ ರಾಜಕೀಯ ಪಕ್ಷಗಳ ಮತ್ತು ಅಭ್ಯರ್ಥಿಗಳ ವೆಚ್ಚ ಸೇರಿಲ್ಲ ಎಂಬುದನ್ನ ಗಮನಿಸಬೇಕು ಎಂದು ಅವರು ವಿವರಿಸಿದ್ದಾರೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾನೂನು ಬದಲಾವಣೆಯಾಗಬೇಕು. ಏಕಕಾಲದಲ್ಲಿ ಚುನಾವಣೆ ನಡೆಸುವ ಕುರಿತು ಒಮ್ಮೆಲೆ ಮಂಡನೆಯಾದ 2 ಮಸೂದೆಗಳನ್ನ ಜಂಟಿ ಸಂಸದೀಯ ಸಮಿತಿ ಪರಿಶೀಲಿಸುತ್ತಿದೆ. ಸಾಂವಿಧಾನಿಕ ಮಸೂದೆ ಹಾಗೂ ಕೇಂದ್ರಾಡಳಿತ ಕಾನೂನು ಮಸೂದೆಗಳು ಬದಲಾವಣೆ ತರಲು ಅಥವಾ ನಿರ್ದಿಷ್ಟ ಉದ್ದೇಶ ಈಡೇರಿಕೆಗೆ ಸೂಕ್ತವಾಗಿದೆಯೇ ಎಂಬುದನ್ನ ಈ ಸಮಿತಿ ಪರಿಶೀಲಿಸುತ್ತಿದೆ ಎಂದು ಚೌಹಾಣ್ ಹೇಳಿದ್ದಾರೆ. ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳನ್ನ ಏಕಕಾಲಕ್ಕೆ ನಡೆಸಬೇಕೆಂದರೆ ಕೇಂದ್ರಾಡಳಿತ ಹೊಂದಿರುವ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ವಿಧಾನಸಭೆಗಳ ಕಾನೂನಿನಲ್ಲಿ ಬದಲಾವಣೆ ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮತಪತ್ರ ಬಳಸಿ ಚುನಾವಣೆ ನಡೆಸುವ ವ್ಯವಸ್ಥೆಗೆ ಮರಳುವ ಯಾವುದೇ ಯೋಜನೆ ಇಲ್ಲ ಎಂದು ಸರ್ಕಾರವು ಹಲವು ಬಾರಿ ಸಂಸತ್ತಿನಲ್ಲಿ ಹೇಳಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಸಹ ಚುನಾವಣೆಗಳಲ್ಲಿ ಮತಪತ್ರ ಬಳಸಲು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನ ತಿರಸ್ಕರಿಸುವ ಮೂಲಕ ವಿದ್ಯುನ್ಮಾನ ಮತಯಂತ್ರದ ಬಳಕೆಯನ್ನೇ ಬೆಂಬಲಿಸಿದೆ. ಸಂವಿಧಾನ ತಿದ್ದುಪಡಿಯ ಬಗ್ಗೆ ಮಾತನಾಡಿರುವ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಅವರ ಮಾತುಗಳಿಗೆ ವಿಪಕ್ಷಗಳು ಯಾವ ಪ್ರತಿಕ್ರಿಯೆ ನೀಡುತ್ತದೆ ಎನ್ನುವುದು ಕುತೂಹಲ ಮೂಡಿಸಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.